ಸೋಮಣ್ಣ ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ವರುಣಾದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಏನಂದ್ರೆ ಸೋಮಣ್ಣನು ಭಾಳ ಶುರುವಿಡ್ ಪೊಲಿಟಿಷಿಯನ್, ಅದನ್ನು ಚೆನ್ನಾಗಿ ಪ್ಲೇ ಮಾಡಿಕೊಂಡ್ರು. ಅಮಿತ್ ಶಾಗೆ ಒಂದು ರೀತಿಯಲ್ಲಿ ಏನು ನೈತಿಕವಾದಂತಹ ಒಂದು ಹೊಣೆಗಾರಿಕೆ ಬರೋ ಥರ ಮಾಡಿಬಿಟ್ರು. ನಿಮ್ಮದೇ ಇದೇನ ನಿಮ್ಮ ದಾಕ್ಷಿಣ್ಯ, ನಿಮ್ಮಿಂದನೇ ನಮ್ಗೆ ಹಿಂಗಾಗಿದ್ದು, ಈಗ ನೀವೇ ಇದು ಮಾಡಬೇಕು ಕೂರ್ಸಂಗ್ ಮಾಡಿಬಿಟ್ರಿ. ಓಕೆ, ಹಾಸನದಲ್ಲಿ ಮತ್ತೆ ಹಾವು ಹೇಳಿ ಈಗ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತಗಳು ಲೀಡ್ ಎಷ್ಟು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಬಟ್ 5749 ಮತಗಳ ಮುನ್ನಡೆ, ನಾಟ್ ಅ ಬಿಗ್ ನಂಬರ್. ಮತ್ತೊಂದು EVM ಓಪನ್ ಆದಾಗ ಈ ಸಂಖ್ಯೆ 1,000ಕ್ಕೂ ಬರ್ಬೋದು, 500ಕ್ಕೂ ಬರ್ಬೋದು, ಹೇಳಕ್ಕಾಗಲ್ಲ. ಸೊ 5,000ನ್ನ ನೀವು ಇದು ಲೀಡು ನಮ್ಗೆ ಗೆಲ್ಲಿಸ್ಬಿಡುತ್ತೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಅಲ್ವಾ ಸರ್? ಅಲ್ಲ, ಯಾಕಂದ್ರೆ ಇದು ಬರ್ತಾ ಏನಂತಾರೆ, ಈ ಲೇಟರ್ ರೌಂಡ್ಸ್ ಆಗಿರೋದ್ರಿಂದ ಈ ಅರ್ಲಿ ರೌಂಡ್ಸ್ ಅಲ್ಲಿ ಇಷ್ಟಾಗಿದ್ರೆ ಓಕೆ. ಲೇಟರ್ ಎಷ್ಟನೇ ರೌಂಡ್ಸ್ ಇವಾಗ ಒಟ್ಟು 12 ರೌಂಡ್ ಇರುತ್ತೆ ಹೆಚ್ಚು ಕಮ್ಮಿ. ಈಗ 6ನೇದು 7ನೇದು 8ನೇದು ಆಗ್ಬಿಟ್ಟು ಬಂದಿದ್ರೆ 7ನೇ ರೌಂಡಲ್ಲಿ ಇಷ್ಟಿದ್ರೆ ಇದು ನಾವು ಸ್ವಲ್ಪ ಕಮ್ಮಿ ಅಂತ ಅನ್ಕೊಳಕ್ಕಾಗಲ್ಲ. ಇದು ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಇನ್ನಷ್ಟೇ ಅರಸೀಕೆರೆ ಬರಬೇಕು, ಇನ್ನಷ್ಟೇ ಕೆಲವೊಂದು ಭಾಗದಲ್ಲಿ ಬರೋದಿದೆ. ಹೌದಾ? ಅರಸೀಕೆರೆ ಇನ್ನು ಬರ್ಬೇಕಷ್ಟೇ. ಅರಸೀಕೆರೆ ಬಂದ್ರೆ ಕಾಂಗ್ರೆಸ್ದು ಅಂತ ಅನ್ಕೋಬಹುದು. ನೋಡ್ಬೇಕು. ಅದಕ್ಕೆ ಇದು ಏನಂತಂದ್ರೆ, ಇದು ಎಷ್ಟನೇ ರೌಂಡ್ ಅನ್ನೋದು 7ನೇ ರೌಂಡ್ ಅಲ್ಲಿ 5,000 ಅಂತ ನೋಡಿ. ಬಿಜೆಪಿ ನಂಬರ್ಸ್ಗೆ 238ಕ್ಕೆ ಬಂದಿದೆ, 238 ಬಂದಿದೆ. ಬೇರೆ ಕಾಂಗ್ರೆಸ್ ಕೂಡ 95 ಬಂದಿದೆ, 78 ಇದೆ, 95 ಬಂದಿದ್ದಾರೆ ಕಾಂಗ್ರೆಸ್. ಬಿಜೆಪಿ 238 ಅಲೋನ್, 292ರಲ್ಲಿ 238 ಬಿಜೆಪಿ ಅಲೋನ್ ಇದೆ. 3ನೇ ಸ್ಥಾನದಲ್ಲಿ ಸಮಾಜವಾದಿ ಅಂದ್ರೆ ಇನ್ನೂ 40 ಬೇಕು ಅವ್ರಿಗೆ, ಇನ್ನೂ 40 ಬೇಕು. 238 ಅಂದ್ರೆ ಇವಾಗ 90ರಲ್ಲಿ 50 ಅವರ ಮಿತ್ರ ಪಕ್ಷಗಳು ಮಿತ್ರ ಪಕ್ಷಗಳದ್ದು 50 ಇದೆ. ಬಟ್ 238 ಈ ಹಂತದಲ್ಲಿ 11 ಗಂಟೆ ಸುಮಾರಿಗೆ ಬಿಜೆಪಿ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಜೆಪಿ ಒಂದಂತೂ ನಮ್ಕೊಂಡು 338 ಅಂದ್ರೆ 238 ಅಂದ್ರೆ 240, ಇನ್ನೊಂದು 40 ಸೀಟ್ ಬರ್ಬೋದಾ? ಗೇನ್ ಮಾಡೋ ಸಾಧ್ಯತೆ ಇರುತ್ತಾ? ಕಷ್ಟ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಕಾಂಗ್ರೆಸ್ 105, 110 ಹೋಗುತ್ತೆ. ದೊಡ್ಡ ಸಾಧನೆ. ಅವಾಗಾದ್ರೂ ರಾಹುಲ್ ಗಾಂಧಿನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತೀರಾ? ಮಾಡೋಣ. ಎಲ್ಲ ನಮ್ಮ ಮೈತ್ರಿಕೂಟ ಇವರೆಲ್ಲ ಒಪ್ಪಬೇಕು. ಆಮ್ ಆದ್ಮಿ ಪಾರ್ಟಿ ಅವರೆಲ್ಲ ಸ್ಥಾನಕ್ಕೇನೆ ಅದು ಕಾಂಗ್ರೆಸ್ ಸೇರಿಸ್ಬಿಟ್ಟು. ರಾಜೀವ್ ಗಾಂಧಿ 89ನಲ್ಲಿ 198 ಬಂದಾಗಲೇ ಅದು ಸೋಲು ಅಂತಾನೆ ಒಪ್ಕೊಂಡಿದೆ ಸರ್. ಬೋಫೋರ್ಸ್ ಹಗರಣಗಳೆಲ್ಲ ಆದ್ಮೇಲೆ ಇವತ್ತು 100 ಆ ಕಡೆ ಇದು ಮಾಡಬೇಕಾದ ಖುಷಿ ಪಡುವಂಥದ್ದು ಏನಿಲ್ಲ ಸರ್. ಅದರಲ್ಲಿ ಇನ್ನ ಕೆಲವು ಆವು ಎಣ್ಣೆ ಆಟಗಳು ಕೊನೆಯ ಹಂತದಲ್ಲಿ ಸರ್. ಈ ಚುನಾವಣೆಯಲ್ಲಿ ಗೆಲ್ಲೋ ಅಂತರ ಕಮ್ಮಿ ಇರುತ್ತೆ, ಗೆಲುವು ಮಾತ್ರ ನಾವು ಸ್ಪಷ್ಟವಾದ ಬಹುಮತದ ಕಡೆಗೆ ಹೋಗ್ತೀವಿ ಸರ್. ಅಲೋನ್ ಬಿಜೆಪಿ ಬಂದೇ ಬರುತ್ತೆ ಸರ್. ಆಯ್ತು, ಅಲೋನ್ ಬಿಜೆಪಿನೇ ಅಂತ ಅಟ್ಕೊಳ್ಳೋಣ. 10 ವರ್ಷಗಳ ಕಾಲ ನಾವು ಅದು ಮಾಡಿದ್ವಿ, ಇದು ಮಾಡಿದ್ವಿ, ಮುಂದಿನ 5 ವರ್ಷದಲ್ಲಿ ನಾವು ಹಿಂಗ್ ಮಾಡ್ತೀವಿ. ನಮ್ಮ ದೃಷ್ಟಿ 2047 ಅಂದಾಗ 3ನೇ ಟರ್ಮ್ನಲ್ಲೇ ನಿಮಗೆ ಮೂರನೇ ಟರ್ಮ್ನಲ್ಲೇ ನಿಮಗೆ ಈ ಒಂದ್ ಸ್ವಲ್ಪ ಇಷ್ಟು ಹಿನ್ನಡೆ ಆಗುತ್ತೆ ಅಂತ ಅನ್ಸುತ್ತೆ. 47ರವರೆಗೂ ನೀವು ಕನ್ಸು ಕಟ್ಟಿದ್ದೀರಿ.